ಮೊದಲಾಗಿ 10th ವಾರ್ಡ್ಗೆ ನಮಗೆ ಈಗ ಇನ್ವೈಟ್ ಮಾಡಲಿಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ ನವೀನ್ ಅವರಿಗೆ ಮತ್ತು ನಿಮ್ಮೆಲ್ಲರಿಗೆ. ಅವರು ಹೇಳಿದ್ದಾರೆ ಇಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ಸೊ ನಮಗೆ ಕೂಡ ಇರೋದು ಅವಕಾಶ ಸಿಗುತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಸೊ ಇದು ನಮಗೆ ಕೂಡ ಅವಕಾಶ ಇದೆ. ಸೊ ನಿಮಗೆ ಏನಾದರೂ ಸಮಸ್ಯೆ ಇರಲಿ, ನಾವು ಫಸ್ಟ್ ಮೊದಲಾಗಿ ನಾವು ಹೇಳ್ತಾ ಇದ್ದೀವಿ, ಏನು ಸಮಸ್ಯೆ ಇರಲಿ ನಾವು ಪೊಲೀಸ್ ಇಲಾಖೆಯಿಂದ ನಿಮಗೆ ರಕ್ಷಣೆಗೋಸ್ಕರ ನಾವು ಇದ್ದೀವಿ. ಎನಿ ಪ್ರಾಬ್ಲಮ್, ಎನಿ ಹೆಲ್ಪ್, ವಿ ಆರ್ ಆಲ್ವೇಸ್ ದೇರ್. ಯು ಆಲ್ವೇಸ್ ಫೀಲ್ ಫ್ರೀ ಟು ಕಮ್ ಟು ಅಸ್. ಯಾರು ನಿಮಗೆ ತೊಂದರೆ ಕೊಡ್ತಾರೆ, ಗಲಾಟೆ ಮಾಡ್ತಾರೆ, ಬೆದರ್ತಾರೆ, ಅಥವಾ ಏನು ಸಮಸ್ಯೆ ಇದೆ ಅಕ್ಕಪಕ್ಕದಲ್ಲಿ ತೊಂದರೆ ಕೊಡ್ತಾರೆ, ನೀವು ನಮ್ಮ ಹತ್ರ ಬರ್ಬೋದು. 112 ನಮ್ದು ಪೊಲೀಸ್ದು ಒಂದು ನಂಬರ್ ಇದೆ, ಹೆಲ್ಪ್ಲೈನ್ ನಂಬರ್. 112 ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆಯಾ? ಎವ್ರಿಬಡಿ ನೋಸ್ 112. 112 ಯಾವುದೇ ಸಮಸ್ಯೆ ಇರಲಿ, ಎನಿ ಪ್ರಾಬ್ಲಮ್, ಕಾಲ್ 112. 5 ನಿಮಿಷದಿಂದ 10 ನಿಮಿಷ ಒಳಗಡೆ ನಮ್ಮ ಪೊಲೀಸ್ ಸಿಬ್ಬಂದಿ ಜೀಪ್ ಜೊತೆ ನಿಮ್ಮ ಹತ್ರ ಬರ್ತಾರೆ. ನಿಮ್ದು ಏನು ಸಮಸ್ಯೆ ಇದೆ ಅದು ಕೇಳ್ತಾರೆ. ಅದು ಆದ ನಂತರ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅಲ್ಲಿಂದ ನಿಮ್ದು ಸಮಸ್ಯೆ ಬಗೆಹರಿಸಾಗಿಲ್ಲ, ನೀವು ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು. ಅಲ್ಲಿ ಕೂಡ ಆಗಿಲ್ಲ, ನೀವು ನಮ್ಮ ಹತ್ರ ಬರ್ಬೋದು, ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸಲ್ಲಿ ನಮಗೆ ಕಂಪ್ಲೇಂಟ್ ಕೊಡ್ಬೋದು. ಯಾವುದೇ ರೀತಿಯಿಂದ ಬೆದರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಫಾರ್ ಎನಿಥಿಂಗ್, ಎನಿ ಅಸಿಸ್ಟೆನ್ಸ್, ವಿ ಆರ್ ಹಿಯರ್. ಮತ್ತೆ ಈಗ ನೀವೆಲ್ಲ ಲೇಡೀಸ್, ನಿಮ್ಮ ಕುಟುಂಬದ್ದು ನೋಡ್ಕೊಡ್ತೀರಿ, ನಿಮ್ಮ ಮಕ್ಕಳು ಇರ್ತಾರೆ. ಮಕ್ಕಳು ಹೇಗೆ ಈ ಮುಂದೆ ಫ್ಯೂಚರಲ್ಲಿ ಏನು ಮಾಡ್ತಾರೆ, ಹೇಗೆ ಅವ್ರದ್ದು ಗ್ರೋತ್ ಆಗುತ್ತೆ, ಅಲ್ಲಿ ನಿಮ್ಮದು ಪಾತ್ರ ಬಹಳ ಮುಖ್ಯ ಇರುತ್ತೆ. ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಫ್ಯಾಮಿಲೀಸ್ ಫ್ಯೂಚರ್. ಹೌ? ಬಿಕಾಸ್ ಫ್ರಮ್ ದ ಚೈಲ್ಡ್ಹುಡ್, ಚಿಕ್ಕ ವಯಸ್ಸಿಂದ ದೊಡ್ಡದು ಆದವರೆಗೆ ನೀವೇ ನೋಡ್ಕೊಡ್ತೀವಿ ಮನೆಯಲ್ಲಿ. ಸೊ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಬಹಳ ಜವಾಬ್ದಾರಿ ಇರುತ್ತೆ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾರೆ, ಯಾರ್ಯಾರ ಜೊತೆ ಸೇರ್ತಾರೆ, ಸ್ವಲ್ಪ ನಿಗಾ ಇಟ್ಕೊಡಿ. ಎಸ್ಪೆಷಲಿ ಇದು PUC, SSLC ಆ ಟೈಮಲ್ಲಿ 18 ವರ್ಷ ಹತ್ತಿರ ಆ ಏಜಲ್ಲಿ ಮಕ್ಕಳು ಬಹಳ ಸೆನ್ಸಿಟಿವ್ ಏಜ್ ಇರುತ್ತೆ. ಅವ್ರು ಯಾವುದೇ ಇಲ್ಲಿ ಬಾಕಿ ಗ್ರೂಪ್ಸಲ್ಲಿ ಬೇರೆ ಯಾರೋ ಫ್ರೆಂಡ್ಸ್ ಜೊತೆ ಅವ್ರು ಏನು ಮಾಡ್ತಾರೆ ನೋಡ್ಕೊಂಡು ನಾವು ಕೂಡ ಓಕೆ ಪ್ರಯತ್ನ ಮಾಡೋಣ. ಸಪೋಸ್ ಯಾರು ಡ್ರಗ್ಸ್ ಸೇರ್ತಾರೆ, ಓಕೆ ಒಂದ್ಸಲ ಟ್ರೈ ಮಾಡೋಣ, ಒಂದ್ಸಲ ಟ್ರೈ ಏನಾಗುತ್ತೆ, ಈ ಒಂದು ಗ್ರೂಪ್ ಫೀಲಿಂಗ್ ಇಂದ ಅವರು ಟ್ರೈ ಮಾಡ್ತಾರೆ. ಸೊ ಆಮೇಲೆ ಅದೇ ಸ್ಟಾರ್ಟ್ ಆಗುತ್ತೆ ಅವರು ಡಿಕ್ಲೈನ್. ಫ್ಯೂಚರಲ್ಲಿ ಅದೇ ಹ್ಯಾಬಿಟ್ ಆಗಿಬಿಡ್ತದೆ. ಸೊ ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಿಮ್ಮದು ಮಕ್ಕಳು ಮಾಡಲ್ಲ ಬಟ್ ನಿಮ್ಮ ಮಕ್ಕಳು ನಿಗಾ ಇಟ್ಕೊಡಿ. ಅವರು ಯಾರ ಜೊತೆ ಹೋಗ್ತಾರೆ, ಏನು ಯಾವ ಜೊತೆ ಸೇರ್ತಾರೆ. ಸಪೋಸ್ ಇನ್ ಕೇಸ್ ಯಾವುದು ಬ್ಯಾಡ್ ಹ್ಯಾಬಿಟಲ್ಲಿ ಆಗಿಬಿಟ್ಟಿದ್ದಾರೆ, ಅವ್ರು ಡ್ರಗ್ ಅಡಿಕ್ಷನ್ ಆಗಿದೆ ಅಥವಾ ಆಲ್ಕೋಹಾಲ್ ಡ್ರಿಂಕ್ ಜಾಸ್ತಿ ಮಾಡ್ತಾರೆ, ಅದು ಕೂಡ ನಮಗೆ ಹೇಳ್ಬೋದು ನೀವು. ನಾವು ಬಹಳ ಡಿ ಅಡಿಕ್ಷನ್ ಸೆಂಟರ್ ಇವೆ, ಅಲ್ಲಿ ಡ್ರಗ್ಸ್ದು ಅಥವಾ ಆಲ್ಕೋಹಾಲ್ ಪ್ರಾಬ್ಲಮ್ದು ಅವ್ರಿಗೆ ವಾಪಸ್ ಮೇನ್ ಸ್ಟ್ರೀಮಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಅವ್ರಿಗೆ ಎಲ್ಲರಿಗೆ ಪನಿಷ್ಮೆಂಟ್ ಮಾಡಬೇಕು, ಜೈಲಿಗೆ ಹಾಕಬೇಕು, ಅದು ನಮ್ಮದು ಕೂಡ ಇಷ್ಟ ಇರಲ್ಲ. ನಮಗೆ ಏನು ಇಷ್ಟ ಇಲ್ಲ ಕಿ ಅವ್ರಿಗೆ ಮ್ಯಾಕ್ಸಿಮಮ್ ಎಲ್ಲರಿಗೆ ಹೋಗಿ ಜೈಲಿಗೆ ಹಾಕಿದ್ದು ನಮಗೆ ಏನು ಇದು ದಟ್ ಇಸ್ ನಾಟ್ ಅವರ್ ಇಂಟೆನ್ಷನ್, ನಾಟ್ ಅವರ್ ಗೋಲ್. ನಮ್ಮ ಏನು ಉದ್ದೇಶ ಇದೆ, ನಮ್ಮ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು. ನಿಮ್ಮ ಈ ಏರಿಯಾದಲ್ಲಿ, ಮಾರಿಕೊಪ್ಪಂ ಏರಿಯಾದಲ್ಲಿ ನೀವು ಎಲ್ಲ ನೋಡಿ ಸ್ವಲ್ಪ ಸ್ಟಿಲ್ ಡೆವಲಪ್ಮೆಂಟ್ ಇಸ್ ನೀಡೆಡ್. ನೀವೆಲ್ಲ ಇನ್ನು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಕೊಡಿಸಿ, ಅವರಿಗೆ ಸ್ಕಿಲ್ ಕೊಡಿಸಿ, ಅವರಿಗೆ ಇನ್ ಫ್ಯೂಚರ್ ಅವರು ದೊಡ್ಡವರು ಆಗಬೇಕು, ಆ ಥರ ಪ್ರಯತ್ನ ಮಾಡಬೇಕು. ಸೊ ದಟ್ ಯು ಕ್ಯಾನ್ ಆಲ್ಸೋ ಕಮ್ ಔಟ್ ಆಫ್ ಪಾವರ್ಟಿ, ಯು ಕ್ಯಾನ್ ಆಲ್ಸೋ ಡೆವಲಪ್ ಆ್ಯಂಡ್ they can also reach whatever big goal they want to achieve. ಸೊ ಒಂದು ಮೆಸೇಜ್, ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ನಾವು ನೋಡ್ತೀವಿ, ಇದು ಹೈ-ಫೈ 2 ವೀಲರ್ ಕೊಡ್ತಾರೆ, ಒಂದೊಂದು 2 ಲಕ್ಷದ ಬೈಕ್ ಕೊಡ್ಬಿಡ್ತಾರೆ. ಅವರು ನಿಮ್ಗೆ ಹೇಳ್ತಾ ಅಂದರೆ ಕೊಡಿ, ನಾವು ನಿಗಾ ಇಟ್ಕೊಡಿ ಅವರು ಹೇಗೆ ಯೂಸ್ ಮಾಡ್ತಾರೆ, ಏನು ಯೂಸ್. ಬಟ್ ಬೈಕಿಂದ ಜಾಸ್ತಿ ಇಂಪಾರ್ಟೆಂಟ್ ಅವರಿಗೆ ಬೇರೆ ಚೆನ್ನಾಗಿ ಕಾಲೇಜಲ್ಲಿ ಎಜುಕೇಷನ್ ಅಡ್ಮಿಷನ್ ಕೊಡಿಸ್ಬೇಕು. ಅವ್ರಿಗೆ ಮೇ ಬಿ ಲ್ಯಾಪ್ಟಾಪ್, ಪ್ಯಾಡ್ ಇದೆಲ್ಲ ಕೊಡಬೇಕು, ಅದು ರಿಲೇಟೆಡ್ ಕೊಡಿ. ಆಮೇಲೆ ಏನಾದರೂ ಅವರು ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ತಪ್ಪಾಗತ್ತೆ, ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ, ನಿಮ್ಮ ಕಡೆಯಿಂದ ಮಾಡಿ, ನಿಮ್ಮ ಟೀಚರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಮಾಡಿ. ನಮ್ಮಿಂದ ಏನಾದರೂ ಅವರಿಗೆ ಕೌನ್ಸಿಲಿಂಗ್ ಬೇಕು ಅಥವಾ ಸಹಾಯ ಬೇಕು, ಅದು ಕೂಡ ನಾವು ಕೊಡ್ತೀವಿ. ಅವರಿಗೆ ಗೈಡ್ ಮಾಡ್ತೀವಿ, ಹೇಗೆ ಅವರು ಚೆನ್ನಾಗಿ ಅವರ ಕ್ಯಾರಿಯರಲ್ಲಿ ಏನೇನು ಮಾಡ್ಬೋದು, ಹೇಗೆ ಮುಂದೆ ಅವ್ರಿಗೆ ಏನು ಇಷ್ಟ ಇದೆ, ಗೌರ್ಮೆಂಟ್ ಜಾಬ್ಗೆ ಇಷ್ಟ ಇದೆ ಗೌರ್ಮೆಂಟ್ ಜಾಬ್ ಅಥವಾ ಬೇರೆ ಯಾವುದೇ
ಇಷ್ಟ ಇದೆ, ಪ್ರೈವೇಟ್ ಜಾಬಲ್ಲಿ ಇಷ್ಟ ಇದೆ, ಏನಿದೆ ಅವರು ಮಾಡಬೇಕು. ಈಗ ಈಗ ನೀವು ಇಲ್ಲಿ ಬೆಂಗಳೂರಿಂದ ಜಾಸ್ತಿ ದೂರ ಇಲ್ಲ, 1.5 ಗಂಟೆಯಲ್ಲಿ ತಲುಪ್ತೀರಿ. ಇಷ್ಟು ಕನೆಕ್ಟಿವ್ ಇದೆ ನಿಮಗೆ, ಅವಕಾಶ ಇದೆ, ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇದೆ. ಮುಂದೆ ಈ ಭಾಗಿಯಲ್ಲಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಅಲ್ಲಿ ಕೂಡ ಇವರಿಗೆ ಅವಕಾಶ ಸಿಗುತ್ತೆ ಕೆಲಸ ಮಾಡಲಿಕ್ಕೆ. ಸೊ ಈಗ ನೀವು ಟ್ರೈನ್ ಮಾಡಬೇಕು ಅವರಿಗೆ, ಸೊ ಈ ಸ್ಕಿಲ್ಸ್ ಎಜುಕೇಷನ್ ಎಲ್ಲ ಕೊಡಬೇಕು. ದಟ್ ಈಸ್ ಮೈ ಮೆಸೇಜ್ ಟು ಯು ಆ್ಯಸ್ ಪೇರೆಂಟ್ಸ್. ಪೋಷಕಾಗಿ ನಿಮಗೆ ಮೆಸೇಜ್ ಇದೆ, ನಿಮ್ಮ ಮಕ್ಕಳಿಗೆ ಸ್ವಲ್ಪ ದಯವಿಟ್ಟು ನೋಡಿ. ಈ KGF ಒಂದು ಕೆಟ್ಟ ಹೆಸರು ಇತ್ತು, ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದು ರೌಡಿ ಜಾಸ್ತಿ ಇದೆ, ಈ ಕಳ್ಳರು ಜಾಸ್ತಿ ಇದ್ದಾರೆ, ಬಟ್ ಇನ್ನು ಸುಧಾರಣೆ ಆಗಬೇಕು. ನಾಟ್ ಎವ್ರಿ ಒನ್, ಎಲ್ಲರೂ ಈ ಥರ ಇಲ್ಲ, ಸ್ವಲ್ಪ ಇದ್ದಾರೆ. ಅದು ಇದು ನಿಮ್ಮ ಸಮಾಜ ಇದೆ, ನಿಮ್ಮ ಸೊಸೈಟಿ ಇದೆ. ನೀವು ಈ ಸೊಸೈಟಿಗೆ ಚೇಂಜ್ ಮಾಡಲಿಕ್ಕೆ ನಿಮ್ದು ಕೂಡ ಸ್ವಲ್ಪ ಸಹಯೋಗ ಮಾಡಬೇಕು. ಯಾರು ಈ ಥರ ರೌಡಿಗಿರಿ ಅದು ಕಳ್ತನ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅವ್ರಿಗೆ ಸೊಸೈಟಿಯಲ್ಲಿ ಅಕ್ಸೆಪ್ಟ್ ಮಾಡಲಿಕ್ಕೆ ಆಗಲ್ಲ. ಈ ಥರ ಯಾರು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ನಾವು ಕೊಟ್ಟು ಕಠಿಣ ಕ್ರಮ ತಗೊಳ್ತೀವಿ. ಯಾರು ರೌಡಿ ಆಕ್ಟಿವಿಟಿ ಮಾಡ್ತಾರೆ, ಜನರಿಗೆ ಬೆದರ್ತಾರೆ, ಗಲಾಟೆ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಅವರ ಮೇಲೆ ನಮ್ಮ ಹತ್ರ ಪೂರ್ತಿ ಎಲ್ಲ ಡೇಟಾ ಇದೆ, ಯಾರು ಯಾರು ಇದ್ದಾರೆ, ಯಾರು ಈ ಥರ ಮಾಡ್ತಾರೆ, ಖಂಡಿತವಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಮಾಹಿತಿ ಕೊಡಿ, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮುಂದೆ ನೆಕ್ಸ್ಟ್ ಇಟ್ ಇಸ್ ಟ್ರಾಫಿಕ್. ನಾವು ಹೆಲ್ಮೆಟ್ ಹಾಕಲಿಕ್ಕೆ ನಿಮ್ಗೆ ಎಲ್ಲರಿಗೆ ಇಷ್ಟು ಸಮಯದಿಂದ ಮನವಿ ಮಾಡ್ತಾ ಇದ್ದೀವಿ. ಮುಂಚೆ ಮಾಡ್ತಾ ಇದ್ದೀವಿ, ಮತ್ತೆ ಕಡಿಮೆ ಮಾಡಿದಿರಿ. ಕಡಿಮೆ ಆದ ತಕ್ಷಣ ನಾವು ನೋಡ್ತೀವಿ, ನಾವು ಡೈಲಿ ನೋಡ್ತೀವಿ, ಆಕ್ಸಿಡೆಂಟ್ ಕೂಡ ಜಾಸ್ತಿ ಆಗ್ತದೆ. ಅಲ್ಲ ಆಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಅವ್ರು ಟೂ ವೀಲರ್ ಯಾರು ಹೆಲ್ಮೆಟ್ ಹಾಕಿಲ್ಲ, ತಲೆ ಮೇಲೆ ಗಾಯದಾಗತ್ತೆ, ಆ ಕಡೆಯಿಂದ ಡೆತ್ ಆಗತ್ತೆ, ಅಥವಾ ಏನಾದರೂ ಭಾಳ ದೊಡ್ಡ ಇಂಜರಿ, ಫುಲ್ ಲೈಫ್ ಪ್ಯಾರಲೈಸ್ ಥರ ಆಗುತ್ತೆ. ಸೊ ವೈ ಟು ಡೂ ದಿಸ್? ನೀವು ಅದು ಕಾನೂನು ಕೂಡ ಇದೆ, ಪ್ಲಸ್ ಇದು ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಇದೆ. ಸೊ ದಯವಿಟ್ಟು ಹೆಲ್ಮೆಟ್ ಹಾಕಿ, ಮತ್ತು ಬಾಕಿ ಟ್ರಾಫಿಕ್ ನಿಯಮ ಪೂರ ಪಾಲನೆ ಮಾಡಿ, ಸೀಟ್ ಬೆಲ್ಟ್ ಹಾಕಿ, ಆ್ಯಂಡ್ ಓವರ್ ಸ್ಪೀಡ್ ಮಾಡಬೇಡಿ. ಕೆಲವು ನಾವು ಹುಡುಗರು ನೋಡ್ತೀವಿ ವೀಲಿಂಗ್ ಮಾಡ್ತಾರೆ, ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ಅವ್ರು ಭಾಳ ಕೂಲ್ ಥರ ಆಗ್ತಾರೆ. ಇದು ಕೂಲ್ ಇಲ್ಲ. ನಾವು ಸೋಷಿಯಲ್ ಮೀಡಿಯಾ ಕೂಡ ವಾಚ್ ಮಾಡ್ತೀವಿ. ನಾವು ಈಗ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ಕಡೆ. ಎಲ್ಲ ಎಂಟ್ರಿ ಎಕ್ಸಿಟ್ ಇಲ್ಲಿ KGF ಮತ್ತು ಬಂಗಾರಪೇಟ್ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲ ಡೀಟೇಲ್ಸ್ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಯಾರು ವೀಲಿಂಗ್ ಮಾಡ್ತಾರೆ ಅಥವಾ ಟ್ರಾಫಿಕ್ ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಆ್ಯಂಡ್ ಟ್ರಾಫಿಕ್ ವಾಲೇಜ್ ಯಾರು ಮಾಡ್ತಾರೆ, ಈಗ ನಾವು ಆನ್ಲೈನ್ ಚಲಾನ್ ಸಿಸ್ಟಮ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅವರಿಗೆ ಮೆಸೇಜ್ ಬರುತ್ತೆ, ಈ ಥರ ನೀವು ಟ್ರಾಫಿಕ್ ಉಲ್ಲಂಘನೆ ಮಾಡಿದ್ದೀರಿ, ಒಂದು ಫೋಟೋ ಕೂಡ ಬರುತ್ತೆ, ಆಮೇಲೆ ಲಿಂಕ್ ಬರುತ್ತೆ .gov.in ಆ ಥರ ಲಿಂಕ್ ಬರುತ್ತೆ. ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, 500 ಇಂದ 1000 ಅಥವಾ ಏನು ಫೈನ್ ಇರುತ್ತೆ ಆ ಥರ. ಸೊ ಇದು ಎಲ್ಲ ಸಿಸ್ಟಮ್ ಇದೆ. ಇದು ನಾವು ನಮ್ಮ ಕಡೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಕೂಡ ಸ್ವಲ್ಪ ಸಹಯೋಗ ಮಾಡಿ. ಈ ಮಾರಿಕೊಪ್ಪಂ ಈ ಏರಿಯಾಗೆ KGF ತಾಲೂಕಾಗೆ ನಾವು ಸ್ವಲ್ಪ ಸೇಫ್ KGF ಮತ್ತು ರೌಡಿ ಫ್ರೀ, ಡ್ರಗ್ ಫ್ರೀ KGF ಮಾಡಲಿಕ್ಕೆ ನೀವು ಕೂಡ ಸಹಯೋಗ ಕೊಡಿ. ಸೊ ಮತ್ತೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ನಿಮಗೆ ಮುಂದೆ ಕೂಡ ಏನಾದರೂ ಸಮಸ್ಯೆ ಇರಲಿ, ನೀವು ನಮ್ಮ ಹತ್ರ ಬರ್ಬೋದು. ಮತ್ತೊಂದು ವಿಷಯ, ಚೀಟಿ ವ್ಯವಹಾರ ಬಗ್ಗೆ ನಾವು ಭಾಳ ಕಂಪ್ಲೇಂಟ್ ಬಂದಿದ್ದೀವಿ. ಈಗ ಇನ್ಫಾರ್ಮಲ್ ಆಗಿ ನೀವೆಲ್ಲ ಕೆಲವು ಜನ ಸೇರಿ ಚೀಟಿ ಕಟ್ತಾರೆ, ಆಮೇಲೆ ಸ್ವಲ್ಪ ಭರವಸೆ ಮೇಲೆ ಕೊಡ್ತಾರೆ, ಟ್ರಸ್ಟ್ ಮೇಲೆ ಕೊಡ್ತಾರೆ, ಅವರು ಆಮೇಲೆ ಓಡೋಗ್ತಾರೆ, ಆಮೇಲೆ ನಿಮಗೆ ಹಣ ಸಿಗಲ್ಲ, ಈ ಥರ ಸಮಸ್ಯೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಚೀಟಿ ನೀವು ಕಟ್ತೀರಿ, ರಿಜಿಸ್ಟರ್ಡ್ ಇರುತ್ತೆ. ಚೀಟಿ ಫಂಡ್ ಆ್ಯಕ್ಟಲ್ಲಿ ಯಾವುದು ರಿಜಿಸ್ಟರ್ಡ್ ಇರುತ್ತೆ, ಮತ್ತು ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಾರ್ಮಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸರ್ಕಾರದಿಂದ ಅವರಿಗೆ ಲೈಸೆನ್ಸ್ ಸಿಕ್ಕಿದೆ, ಅಪ್ರೂವಲ್ ಸಿಕ್ಕಿದೆ, ಅದು ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಈ ಥರ ಇನ್ಫಾರ್ಮಲ್ ಚೀಟಿಯಲ್ಲಿ ನೀವು ಮಾಡ್ತೀರಿ, ಯಾರಿಗೆ ಹಣ ಕೊಡ್ತೀರಿ, ಇದು ಭಾಳ ರಿಸ್ಕಿ ಇರುತ್ತೆ, ಆಮೇಲೆ ಹಣ ರಿಟರ್ನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನ ಹರಿಸಿ. ಯಾರು ಈ ಥರ ಚೀಟಿ ನಡೆಸ್ತಾರೆ, ನಾವು ಕಾನೂನು ಪ್ರಕಾರ ಅವ್ರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ. ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು. ಸೈಬರ್ ಕ್ರೈಮಲ್ಲಿ ನಿಮಗೆ ಯಾರು ಕಾಲ್ ಮಾಡ್ತಾರೆ, ನಿಮ್ಮದು ಪರ್ಸನಲ್ ಮಾಹಿತಿ ಕೇಳ್ತಾರೆ, ಇದು OTP ಬಂದಿದೆ ಶೇರ್ ಮಾಡಿ, ಅಥವಾ ನಿಮ್ಮದು ಅಕೌಂಟ್ ಡೀಟೇಲ್ಸ್, ಬೇರೆ ಏನಾದರೂ ಪರ್ಸನಲ್ ಡೀಟೇಲ್ ನಿಮಗೆ ಕೇಳ್ತಾರೆ, ದಯವಿಟ್ಟು ಶೇರ್ ಮಾಡಿಬಿಡಿ. ನಿಮ್ಮ ಮಾಹಿತಿ ನಿಮ್ಮ ಹತ್ರ ಇರಿ. ಯಾರು ಬ್ಯಾಂಕ್ ಅವರು ಈ ಥರ ಫೋನ್ ಮಾಡಿ ಕೇಳಲ್ಲ, ಯಾರು ಇನ್ಶೂರೆನ್ಸ್ ಕಂಪ್ನಿ ಕೇಳಲ್ಲ. ನಿಮಗೆ ಭಾಳ ಆ್ಯಪ್ ಲಿಂಕ್ಸ್ ಬರುತ್ತೆ ಕೆಲವು ಸಮಯ, ಇದು ಇನ್ಸ್ಟಾಲ್ ಮಾಡಿ, ನಿಮಗೆ ಇನ್ವೆಸ್ಟ್ಮೆಂಟ್ದು ಬರುತ್ತೆ, ಅಥವಾ ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಭಾಳ ಈ ಥರ ಕೆಲವು ಸಮಯ ಲಿಂಕ್ ಬರುತ್ತೆ. ಈ ಥರ ಯಾವುದೇ ಲಿಂಕ್ ಡೌನ್ಲೋಡ್ ಮಾಡಬೇಡ. ಸಪೋಸ್ ಇನ್ ಕೇಸ್
ಈ ಥರ ಯಾವುದೇ ಸೈಬರ್ ಆದರೆ ನೀವು ತಕ್ಷಣ 1930ಗೆ ಕಾಲ್ ಮಾಡಿ. 1930 ಒಂದು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಇದೆ. ನಿಮ್ಮ ಅಕೌಂಟಿಂದ, ಬ್ಯಾಂಕ್ ಅಕೌಂಟಿಂದ ಯಾವ ಅಕೌಂಟ್ಗೆ ಇದು ಹಣ ಹೋದರೆ ಅದು ಇಮಿಡಿಯೇಟ್ಲಿ ಫ್ರೀಜ್ ಆಗುತ್ತೆ. ಎಷ್ಟು ಬೇಗ ನೀವು ಕಾಲ್ ಮಾಡಿದ್ರೆ ಅಷ್ಟು ಬೇಗ ನಿಮಗೆ ನಿಮ್ಮದು ಹಣ ಏನು ಕಳೆದು ಹೋಗಿದೆ ವಾಪಸ್ ಬರಲಿಕ್ಕೆ ಸಾಧ್ಯ ಇರುತ್ತೆ. ಸೊ ದಯವಿಟ್ಟು ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ಈಸ್ ಬೆಸ್ಟ್ ಥಿಂಗ್. ಯು ಶುಡ್ ಬಿ ವೆರಿ ಮಚ್ ಅವೇರ್. ಎಚ್ಚರಿಕೆಯಾಗಿ ಇರಬೇಕು. ಯಾರು ನಿಮಗೆ ಫೋನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ, ಅವ್ರಿಗೆ ಏನು ನೀವು ಮಾಹಿತಿ ಶೇರ್ ಮಾಡಬೇಡಿ. ನಿಮ್ಗೆ ಏನು ಡೌಟ್ ಇರಲಿ ನಿಮ್ಮ ನಮ್ಮ ಹತ್ರ ಬರ್ಬೋದು, ಬ್ಯಾಂಕಿಗೆ ಹೋಗ್ಬೋದು, ನೀವು ಕನ್ಫರ್ಮ್ ಮಾಡಿ ಆಮೇಲೆ ಕೊಡಿ ಅವರಿಗೆ. ಸೊ ಏನಾದರೂ ಸಪೋಸ್ ಇಫ್ ಇಟ್ ಹ್ಯಾಪನ್ 1930 ಕಾಲ್ ಮಾಡಿ. ಸೊ ಇಷ್ಟು ನಮ್ಮ ಕಡೆಯಿಂದ. ನೀವು ಮತ್ತೊಂದು ಸಲ ನಾವು ಧನ್ಯವಾದ ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೆ. ನಮಗೆ ಇದು ಅವಕಾಶ ಕೊಡಿ. ಥ್ಯಾಂಕ್ ಯು.